ನ್ಯೂಸ್ ಫಸ್ಟ್ ಗೋ ಗ್ರೀನ್ ಇನಿಷಿಯೇಟಿವ್ನ ಇವಿ ರೆಡಿ ಎಕ್ಸ್ಪೋಗೆ ಭರ್ಜರಿ ರೆಸ್ಪಾನ್ಸ್. ಮೊದಲೆರಡು ದಿನವೇ ಸಾವಿರಾರು ಸಂಖ್ಯೆಯ ಜನ ಭಾಗಿ. ಇವತ್ತು ಕೊನೆ ದಿನವಾಗಿರೋದ್ರಿಂದ ತಪ್ಪದೇ ಭಾಗವಹಿಸಿ. ಅರಮನೆ ಮೈದಾನದ ತ್ರಿಪುರವಾಸಿನಿಯಲ್ಲಿ ಇವಿ ವೆಹಿಕಲ್ಸ್ ಮಹಾಮೇಳ. ಚಿಕ್ಕಮಗಳೂರಲ್ಲಿ ಕಾಡಾನೆ ದಾಳಿಗೆ ಮಹಿಳೆ ಬಲಿ, ಬೆನ್ನಲ್ಲೇ ಕಿಚ್ಚು. ಹೋರಾಟಗಾರರ ಮೇಲಿನ ಲಾಠಿ ಚಾರ್ಜ್ ಖಂಡಿಸಿ 3 ತಾಲೂಕುಗಳು ಬಂದ್. ರಾಜ್ಯ ಸರ್ಕಾರ ಅರಣ್ಯ ಇಲಾಖೆ ವಿರುದ್ಧ ಆಕ್ರೋಶ. ನಿನ್ನೆ ಪ್ರತಿಭಟನೆ ನಡೆಸಿದ ಹೋರಾಟಗಾರರ ಮೇಲೂ ಪ್ರಕರಣ ದಾಖಲು. ಚಿಕ್ಕಮಗಳೂರಿನ ಪ್ರತಿಭಟನೆಯಲ್ಲಿ ಮಹಿಳಾ ಪೇದೆ ಮೇಲೆ ಕಲ್ಲೆಸೆತ. ಬಂದೋಬಸ್ತ್ಗೆ ನಿಯೋಜನೆಗೊಂಡಿದ್ದ ರೇಖಾಗೆ ಗಾಯ. ಕಿವಿ ಬಳಿ 6 ಹೊಲಿಗೆ ಹಾಕಿ ಮುಂದುವರಿದ ಚಿಕಿತ್ಸೆ. ಕಾಫಿನಾಡಲ್ಲಿ ವಾರದ ಅಂತರದಲ್ಲಿ ಇಬ್ಬರು, ಒಂದೇ ವರ್ಷದಲ್ಲಿ 13 ಮಂದಿ ಬಲಿ. ಆದರೂ ಜಿಲ್ಲಾ ಉಸ್ತುವಾರಿ ಸಚಿವ ಜಾರ್ಜ್, ಸಂಸದ ಕೋಟಾ ಶ್ರೀನಿವಾಸ್ ಪೂಜಾರಿ ಬಂದಿಲ್ಲ ಅಂತ ಆಕ್ರೋಶ. ನಿಮ್ಮ ಸಿದ್ಧ ಉತ್ತರ ಸಬೂಬು ಬೇಡ, ಶಾಶ್ವತ ಪರಿಹಾರ ಕೊಡಿ ಅಂತ ಜನರ ಆಗ್ರಹ. ಮತ್ತೆ ದೆಹಲಿಗೆ ತೆರಳೋದಕ್ಕೆ ಸಜ್ಜಾಗಿರೋ ಡಿಸಿಎಂ. ಬಜೆಟ್ಗೂ ಮೊದಲೇ ಕನ್ಫರ್ಮ್ ಮಾಡಿ ಅಂತ ಸಿಎಂ ಗಾದಿಗಾಗಿ ಡಿಕೆಶಿ ಪಟ್ಟು. ಹೈಕಮಾಂಡ್ ಮೇಲೆ ಮತ್ತೆ ಒತ್ತಡ ಹೇರಲು ಮುಂದಾದ ಡಿಕೆ ಶಿವಕುಮಾರ್. ಒಂದ್ ಕಡೆ ಸಿಎಂ ಸ್ಥಾನಕ್ಕೆ ಡಿಕೆಶಿ ಪಟ್ಟು, ಮತ್ತೊಂದೆಡೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನಕ್ಕೆ ಸತೀಶ್ ಜಾರಕಿಹೊಳಿ ರಣತಂತ್ರ. ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಸಾರಥ್ಯ ವಹಿಸೋದಕ್ಕೆ ರೆಡಿ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆಗೆ ಮನವರಿಕೆ. ಸೀಕ್ರೆಟ್ ಆಗಿ ಮೀಟ್ ಆದ ಪರಮೇಶ್ವರ್, ಕುಮಾರಸ್ವಾಮಿ. ಕಾಂಗ್ರೆಸ್ನಲ್ಲಿ ನಾಯಕತ್ವ ಗೊಂದಲ. ಈ ನಡುವೆ ಕೇಂದ್ರ ಸಚಿವರ ಭೇಟಿ ಬಗ್ಗೆ ಹೆಚ್ಚಿದ ಕುತೂಹಲ. ರಾಜ್ಯ ಕಾಂಗ್ರೆಸ್ ನಾಯಕರಲ್ಲೇ ಚರ್ಚೆ. ಸತೀಶ್ ಜಾರಕಿಹೊಳಿ ಸಿಎಂ ಆಗಲಿ ಅಂತಲೂ ಹೆಚ್ಚುತ್ತಾ ಇರೋ ಕೂಗು. ಬೆಳಗಾವಿಯ ಅಂಬಡಗಟ್ಟಿ ಗ್ರಾಮದಲ್ಲಿ ಮುಂದಿನ ಸಿಎಂ ಫಲಕ ಹಾಕಿದ ಅಭಿಮಾನಿಗಳು. ಸಾಹುಕಾರರನ್ನ ಸಿಎಂ ಮಾಡುವಂತೆ ಒತ್ತಾಯ. ಚಂದ್ರು ಲಮಾಣಿಯಿಂದ ಗುತ್ತಿಗೆದಾರನಿಗೆ ಧಮಕಿ. ಕಾಂಟ್ರಾಕ್ಟರ್ ಬೇಡಿಕೊಂಡ್ರು ಚೇಂಜ್ ಆಫ್ ವರ್ಕ್ ಮಾಡುವಂತೆ ಆವಾಜ್. ಶಾಸಕರ ದರ್ಪಕ್ಕೆ ಆಡಿಯೋ ಸಾಕ್ಷಿ. ಕೊಪ್ಪಳದ ಗಂಗಾವತಿ ತಾಲೂಕಿನಲ್ಲಿ ಐತಿಹಾಸಿಕ ಶಾಸನ ಪತ್ತೆ. 10ನೇ ಶತಮಾನಕ್ಕೆ ಸೇರಿದ್ದು ಅಂತ ಅಂದಾಜು. ಇತಿಹಾಸ ತಜ್ಞ ಶರಣಬಸಪ್ಪ ಕೋಲ್ಕಾರ್ ಮಾಹಿತಿ. ಶಾಸನ ಕುರಿತು ಮತ್ತಷ್ಟು ಸಂಶೋಧನೆಗೆ ಸಜ್ಜು. ಒಂದೇ ಕಡೆಯಲ್ಲಿ 6 ಬೃಹತ್ ಗಾತ್ರದ ಹೆಬ್ಬಾವುಗಳು ಪತ್ತೆ. ಕಾರವಾರದ ಕಠಿಣ ಕೋಣ ಗ್ರಾಮದ ವಿಜಯ್ ತಳೇಕರ ಅನ್ನೋರ ಮನೆಯಲ್ಲಿ ಅವಿತಿದ್ದ ಹೆಬ್ಬಾವುಗಳು. ಅರಣ್ಯ ಇಲಾಖೆ ಗಸ್ತು ವನಪಾಲಕ ಗೋಪಾಲ್ ನಾಯಕ್ರಿಂದ ರಕ್ಷಣೆ. ವಿರೋಧ ವಿವಾದದ ನಡುವೆಯೂ ಸಫಾರಿ ಪುನಾರಂಭ. ಬಂಡೀಪುರ ನಾಗರಹೊಳೆ ಅಭಯಾರಣ್ಯದಲ್ಲಿ 4 ತಿಂಗಳ ಬಳಿಕ ಮತ್ತೆ ಶುರು. ಇವತ್ತು ಮುಂದುವರೆದಿರುವ ರೈತರ ವಿರೋಧ. ಹಲವು ದೇಶಗಳಲ್ಲಿ ಶಾಲೆಗಳಲ್ಲಿ ಮೊಬೈಲ್ ಬಳಕೆ ನಿಷೇಧ. ರಾಜ್ಯದಲ್ಲೂ ಇದರ ಬಗ್ಗೆ ಎಸ್ಒಪಿ ರಚನೆ ಮಾಡಬೇಕು. ನಿನ್ನೆ ಸಿಎಂ ಸುಳಿವಿನ ಬೆನ್ನಲ್ಲೇ ಖಾಸಗಿ ಶಾಲಾ ಒಕ್ಕೂಟ ಕ್ಯಾನ್ಸ್ನಿಂದ ಆಗ್ರಹ. ಮಂತ್ರಾಲಯದಲ್ಲಿ ಗುರು ವೈಭವೋತ್ಸವ ಸಂಭ್ರಮ. ದಂಪತಿ ಸಹಿತ ತೆರಳಿ ರಾಯರ ದರ್ಶನ ಪಡೆದ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ. ಮಠದ ವತಿಯಿಂದ ರಾಯರ ಅನುಗ್ರಹ ಪುರಸ್ಕಾರ ನೀಡಿ ಸನ್ಮಾನ. 10 ಅಡಿಗೂ ಹೆಚ್ಚು ಆಳ ಇರೋ ಮೋರಿ ಇದ್ರೂ ಬ್ಯಾರಿಕೇಡ್ ಹಾಕಿಲ್ಲ, ಮುಚ್ಚೂ ಇಲ್ಲ. ದೀಪಾಂಜಲಿ ನಗರದ ಕವಿಕಾ ಲೇಔಟ್ನಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ. ಮಕ್ಕಳು ಹಿರಿಯರು ಓಡಾಡ್ತಾ ಇರ್ತಾರೆ ಅಂತ ಸ್ಥಳೀಯರ ಆತಂಕ. ಟಾಕ್ಸಿಕ್ ಬಿಡುಗಡೆಗೆ ಇನ್ನೊಂದು ತಿಂಗಳಷ್ಟೇ ಬಾಕಿ. ದಿನಕ್ಕೊಂದು ಅಪ್ಡೇಟ್ ರಿಲೀಸ್ ಮಾಡ್ತಾ ಇರುವ ಚಿತ್ರತಂಡ ಭಾರಿ ಮೊತ್ತಕ್ಕೆ ಆಡಿಯೋ ರೈಟ್ಸ್ ಖರೀದಿಸಿದೆಯಂತೆ ಜಿ ಮ್ಯೂಸಿಕ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.